ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಇದೆ, ವಿಶ್ವಕಪ್ ಫೈನಲ್ ಮ್ಯಾಚ್ ಇದೆ. 14 ವರ್ಷಗಳ ಬಳಿಕ ಇಂಡಿಯಾ ಫೈನಲಿಗೆ ಬಂದಿದೆ. ಟೋಟಲಾಗಿ ಒಳ್ಳೆ ಸದೃಢ ಟೀಮನ್ನು ಕಟ್ಕೊಂಡು ಇಂಡಿಯಾ ಫೈನಲ್ ಹೋಗಿದೆ. ಸೌತ್ ಆಫ್ರಿಕಾ ಮೇಲೆ ಆಡ್ತಾ ಇದ್ದಾರೆ. ಟೋಟಲಾಗಿ ಜನಗಳು ಏನು ಹೇಳ್ತಾರೆ ಇಂಡಿಯಾ ಬಗ್ಗೆ, ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತಾರಾ, ಏನೇನು ಬದಲಾವಣೆ ಮಾಡ್ಕೋಬೇಕು, ಏನೇನು ಚೇಂಜಸ್ ಮಾಡ್ಕೋಬೇಕು, ಅದನ್ನೆಲ್ಲ ಕೇಳೋಣ ಬನ್ನಿ. ಇಡೀ ಭಾರತ ಏನು ಒಂದು ಅತ್ಯಂತ ಕಾತುರತೆಯಿಂದ ಕಾಯ್ತಿರ್ತಕ್ಕಂಥ ಒಂದು ಸುಸಂದರ್ಭ ಏನಪ್ಪ ಅಂತಂದ್ರೆ, ಭಾರತ ಮತ್ತು ಸೌತ್ ಆಫ್ರಿಕಾ ಒಂದು ಏನು ಫೈನಲ್ ಮ್ಯಾಚ್ ನಡೀತಾ ಇದೆಯಲ್ಲ, ಈ ಒಂದು ಮ್ಯಾಚ್ನತ್ತ ಇವತ್ತು ಇಡೀ ಭಾರತೀಯರದ ಕಣ್ಣು ಬಿದ್ದಿದೆ. ಯಾಕಂತಂದರೆ ಭಾರತ ಗೆಲ್ತದೆ ಅಂತಕ್ಕಂಥ ಒಂದು ಭರವಸೆ ನಮ್ಮೆಲ್ಲ ಭಾರತೀಯರಲ್ಲಿ ಇವತ್ತು ಭರವಸೆ ಇದೆ. ಹಾಗಾಗಿ ಆ ಭಾರತೀಯರ ಎಲ್ಲ ಒಂದು ಕನಸನ್ನು, ಆಸೆಯನ್ನು, ಸಂಭ್ರಮವನ್ನು ಇಮ್ಮಡಿಗೊಳಿಸ್ತಾರೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಭಾರತ ಟೀಮ್ ಇವತ್ತು ಅಂಥದ್ದು ವಿರಾಟ್ ಕೊಹ್ಲಿ ಅವರಾಗಲಿ, ಇವತ್ತು ಅನೇಕ ನಮ್ಮ ಭಾರತೀಯ ನ್ಯಾಷನಲ್ ಪ್ಲೇಯರ್ಸ್ ಏನಿದ್ದಾರೆ ಅವರೆಲ್ಲರೂ ಒಂದು ಒಳ್ಳೆ ಪ್ಲೇಯರ್ಸೇ ಇದ್ದಾರೆ. ಇವತ್ತು ಅವ್ರ ಮೇಲೆ ಇವತ್ತು ಇಡೀ ಭಾರತ ಒಂದು ಆಸೆ ಮತ್ತು ಒಂದು ಭರವಸೆಗಳಿಂದ ಅವ್ರನ್ನ ಕಾಯ್ತಾ ಇದೆ. ಭಾರತ ನಿಜವಾಗಲೂ 100ಕ್ಕೆ 100ರಷ್ಟು ಗೆಲ್ಲುವಂಥದ್ದು ಶತಸಿದ್ಧ. ಸಂಭ್ರಮ ಆಚರಣೆಯನ್ನು ಮಾಡಲಿಕ್ಕೆ ಇವಾಗ ಸಿದ್ಧರಾಗೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಭಾರತ ಮತ್ತೊಮ್ಮೆ ಇವತ್ತು ಕ್ರಿಕೆಟ್ನಲ್ಲಿ ಇವಾಗ ಯಾವಾಗಲೂ ಇವತ್ತು ಭಾರತ ಕ್ರಿಕೆಟ್ ವಿಷಯದಲ್ಲಿ ಬಂದಾಗ ಮುಂಚೂಣಿಯಲ್ಲೇ ಇರುತ್ತೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ನಾವು ಭಾರತ ಮತ್ತು ಸೌತ್ ಆಫ್ರಿಕಾ ವಿರುದ್ಧ ನಡೀತಕ್ಕಂಥ ಒಂದು ಈ ಫೈನಲ್ ಮ್ಯಾಚ್ನಲ್ಲಿ ಭಾರತ ಜಯ ಗಳಿಸಲಿದೆ. ಆಫ್ ದ ಎಂಟೈರ್ ಕಂಟ್ರಿ we wish all the best to the Indian cricket team, and we wish and pray God that they will win in the final match. ಅದಕ್ಕೆ ಕ್ರಿಕೆಟದ ಎಲ್ಲ ಕ್ರೀಡಾ ಪ್ರೇಮಿಗಳು ಭಾರತ ಗೆದ್ದು ಬಾ ಅನ್ನುವಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಆ್ಯಂಡ್ ರೈಟ್ ನೌ ದ ಇಂಡಿಯನ್ ಟೀಮ್ ಈಸ್ ವೆರಿ ಸ್ಟ್ರಾಂಗ್ ಇನ್ ದ ಎಂಟೈರ್ ವರ್ಲ್ಡ್ ಕಮ್ಯುನಿಟಿ ಆಫ್ ಕ್ರಿಕೆಟರ್ಸ್. ಆದ್ದರಿಂದ ಅವರು ಗೆಲ್ತಾರೆ ಅನ್ನೋವಂಥ ಒಂದು ಆತ್ಮವಿಶ್ವಾಸ ಇದೆ ನಮ್ಮಲ್ಲಿ. ಗೆದ್ದು ಬಾ ಇಂಡಿಯಾ ಈಗ ಫೈನಲ್ಗೆ ಹೋಗ್ಬಿಟ್ಟಿದೆ ಸರ್. ಈಗ ಫೈನಲ್ಗೆ ಹೋಗಿದೆ. ಹೌದು ಸರ್. ಇನ್ನೇನು ಕಪ್ ಗೆಲ್ಲೋದೊಂದು ಬಾಕಿ ಇದೆ. ಸೊ ಏನು ಹೇಳ್ತೀರಾ ನೀವು ಇಂಡಿಯಾಗೆ? ನೆನ್ನೆ ತುಂಬಾ ಕಷ್ಟಪಟ್ಟು ಇಂಗ್ಲೆಂಡ್ ಮೇಲೆ ಗೆದ್ದವ್ರೆ, ಹಂಗೆ ಕಷ್ಟಪಟ್ಟು ಇಂಡಿಯಾನು ಗೆದ್ಕೊಂಬತ್ತಾರೆ. ಕಪ್ ಗೆದ್ದ ಅಂತ ಗ್ಯಾರಂಟಿ. ನಾವು ನೋಡಿ ಇಲ್ಲಿ ಟಿ ಶರ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಒಳ್ಳೆ ಟಿ ಶರ್ಟ್ ಸೇಲ್ ಆಗ್ತಾಯಿದೆ. ನಾಳೆ ಮ್ಯಾಚ್ಗೆ ಇವತ್ತೇ ಸುಮಾರು ಸೇಲ್ ಆಗ್ತಾಯಿತ್ತು. ಮಳೆ ಬರ್ತಾಯಿದೆ ಅಂತ ಸುಮ್ಮನೆ ಕೂತಿದ್ದೀವಿ. ಸಾಯಂಕಾಲ ಒಳ್ಳೆ ವ್ಯಾಪಾರ ಆಗುತ್ತೆ, ಸೇಲ್ ಆಗುತ್ತೆ. ಇಂಡಿಯಾ ಯಾವತ್ತೂ ಇಂಡಿಯಾನೇ ಗೆಲ್ತಾರೆ, ಕಪ್ ತಗೊಂಬಂದೇ ಬರ್ತಾರೆ ಸರ್. ಸೊ ಆಲ್ ದ ಬೆಸ್ಟ್ ಹೇಳ್ತೀರಾ ಇಂಡಿಯಾಗೆ? ಹಾಂ, ಆಲ್ ದ ಬೆಸ್ಟ್. ಇಂಡಿಯಾ ಗೆದ್ಕೊಂಡು ಬನ್ನಿ ಕಪ್ಪು. ನಿಮ್ಗೆ ಯಾರು ಫೇವ್ರೇಟ್ ಇಷ್ಟ ಕ್ರಿಕೆಟ್ ಪ್ಲೇಯರ್? ನಮಗೆ ಪ್ರೈವೇಟ್ ಅಂದರೆ ವಿರಾಟ್ ಕೊಹ್ಲಿ. ನಮ್ಗೆ ಅವರೇ, ನಮ್ಮ ಕರ್ನಾಟಕ ಟೀಮು RCBಗೆ ಅವರಲ್ವ, ಅದರಿಂದ ಅವರೇ ಪ್ರೈವೇಟ್ ನಮಗೆ. ಫೈನಲ್ ಮ್ಯಾಚ್ ಇದೆ, ಅದರಲ್ಲಿ ನಾವು ಇಂಡಿಯಾ ಗೆಲ್ಲಬೇಕು ಅಂತ ನಮಗೆ ಇದು ಆಸೆ. ಯಾಕೆಂದರೆ ನಮ್ಮ ಸುಮಾರು ದಿನ ಆಗಿದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಲಾಸ್ಟ್ ಇದೆ ಅಂತ, ಮತ್ತೆ ನಾವು ಅವರು ಮತ್ತೆ ನೋಡೋಕ್ಕಾಗಲ್ಲ ಮತ್ತೆ ಪಿಚ್ಚಲ್ಲಿ. ಅದರಿಂದ ಈ ಸತಿ ಗೆಲ್ಲಬೇಕು ಅಂತ ನನ್ನ ಆಸೆ. ಸೊ ಏನೆಲ್ಲ ಬದಲಾವಣೆ ಮಾಡ್ಕೋಬೇಕು ಇಂಡಿಯಾದಲ್ಲಿ, ಅಥವಾ ಏನು ಇದೇ ಟೀಮ್ ಇರಬೇಕಾ, ಹೆಂಗೆ? ಇದೇ ಟೀಮ್ ಇರಬೇಕು. ಅದರಲ್ಲಿ ಶುಭಮ್ ದುಬೈ ಇದ್ದಾರಲ್ಲ, ಅವರು ಬೇರೆ ಯಾರು ಮಾಡ್ಕೊಂಡು ಮಾಡೋರು ಸರಿ. ಸೊ ಈ ಓಪನಿಂಗ್ ಪೇರಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಪೇರಲ್ಲಿ ಒಂದು ಸ್ವಲ್ಪ ಇದಾಗ್ತಿದೆ. ವಿರಾಟ್ ಕೊಹ್ಲಿ ಯಾಕೋ ಆಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನೀವು? ಇಲ್ಲ, ಅವ್ರು ಫಾರಮ್ ಬಂದೇ ಬರ್ತಾರೆ. ಇನ್ನು ಇವಾಗ ಇದು ಮಾಡ್ತಾ ಇದ್ದಾರೆ, ಬರ್ತಾರೆ. ನೆಕ್ಸ್ಟ್ ಮ್ಯಾಚಿಂದ ಖಂಡಿತ ಅವರು ಫಾರಮ್ ಬಂದೇ ಬರ್ತಾರೆ. ಇಲ್ಲ, ಈ ಸಲ 100% ಇಂಡಿಯಾನೇ ಕಪ್ ಹೊಡೆಯೋದು, ವರ್ಲ್ಡ್ ಕಪ್ಪು. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ 50 ಓವರ್ಸ್ ಕಪ್ಪಲ್ಲೂ ಜಸ್ಟ್ ಮಿಸ್ ಆಯಿತು. ಸೊ ಆ ರಿವೆಂಜ್ ಆಸ್ಟ್ರೇಲಿಯಾದಲ್ಲಿ ಆಲ್ರೆಡಿ ತೀರಿಸ್ಕೊಂಡ್ರು. ಈ ಸಲ ಸೌತ್ ಆಫ್ರಿಕಾ ಮೇಲೆ 100% ಇಂಡಿಯಾ ವಿನ್ ಆಗುತ್ತೆ. ಬೌಲಿಂಗಲ್ಲೂ ಸ್ಟ್ರಾಂಗ್ ಇದೆ, ಬ್ಯಾಟಿಂಗಲ್ಲೂ ಇಂಡಿಯಾ ಸ್ಟ್ರಾಂಗ್ ಇದೆ. ತುಂಬ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಇದೆ. ಇಡೀ ಟೂರ್ನಮೆಂಟಲ್ಲಿ ಏನು ಮಾಡಿಲ್ಲ, ರೋಹಿತ್ ಶರ್ಮಾ ಒಬ್ಬನೇ ಆಡ್ತಿದ್ದಾನೆ. ಸೊ ಕೊಹ್ಲಿ ಆಲ್ ದ ಬೆಸ್ಟ್, ಯೂನಿಟ್ ಟು ಸ್ಕೋರ್ ಟುಮಾರೋ. ಬೆಂಗಳೂರು ಹುಡುಗ winning tomorrow's match, and we have a great team, and we are in a great run, and especially Bumrah is bowling so well, and I am 100% sure India will bring the cup home. ಏನು ಹೇಳ್ತೀರಿ ಅಂದರೆ, ಬೆಸ್ಟು ಬೌಲಿಂಗ್ ತಗೋಬೇಕು. ಇದ್ರೆ ಟಾಸ್ಕ್ ಎದ್ದು ಬೌಲಿಂಗ್ ತಗೊಂಡ್ರೆ ಪಕ್ಕ ಹೊಡಿತದೆ ಅಂತ ಇದು ಹೇಳ್ತೀನಿ. ಏನೇನು ಚೇಂಜಸ್ ಮಾಡ್ಕೋಬೇಕು? ಚೇಂಜಸ್ ಏನು ಬೇಡ, ಶಿವಮ್ ಡೂಬೆನ್ ಒಬ್ಬನ ಕುಂಡಿಸ್ಬೇಕು ಅಷ್ಟೇ. ಓಪ್ನಿಂಗ್ ಚೇಂಜ್ ಮಾಡಬೇಕು. ಓಪ್ನಿಂಗ್ ಯಾರು ಬಂದರೆ ಚೆನ್ನಾಗಿ? ಈ ಓಪ್ನಿಂಗು ಯಾರು ಬಂದರೆ, ವಿರಾಟ್ ಕೊಹ್ಲಿ ಬರಬಾರ್ದು, 1 ಡೌನ್ ಬರಬೇಕು. ಇನ್ಯಾರೂ ಇಲ್ಲ ಸದ್ಯಕ್ಕೆ. ಶಿವಮ್ ಡೂಬೆನ್ ಕುಂಡಿಸಿ ಜೈಸ್ವಾಲ್. ಸೊ ಈಗ ಸ್ಟ್ರಾಂಗ್ ಬೌಲಿಂಗ್ ಇರೋದು ನೋಡಿದ್ರೆ ನಿಮಗೇನು ಅನಿಸುತ್ತೆ? ಚೆನ್ನಾಗಿದೆ, ಬೌಲಿಂಗ್ ಏನು ಚೆನ್ನಾಗಿದೆ. ಸೊ ಈ ಎರಡನೇ ವರ್ಷ ಕಪ್ ಗೆಲ್ತೀವ ನಾವು? ಹಾಂ, ಪಕ್ಕ ಗೆಲ್ತೀವಿ. ಸೌತ್ ಆಫ್ರಿಕಾ ಫಸ್ಟ್ ಟೈಮ್ ಬಂದಿದೆ 37 ವರ್ಷದಲ್ಲಿ. ಹಾಂ. ಸೊ ಚೋಕರ್ಸ್ ಅಂತ ಹೇಳ್ಬಿಟ್ಟು ಅಣೆಪಟ್ಟಿ ನಮ್ಮ ಬೌಲಿಂಗ್ ಇದೆಯಲ್ಲ, ಗೆಲ್ತೀವಿ. ಪಕ್ಕ. ಏನು ಹೇಳ್ತೀರಾ? ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಬೇಕು, ಚೆನ್ನಾಗಿ ಆಡಿ ಈ ವರ್ಷ ಗೆಲ್ಲಬೇಕು. ಗೆದ್ದರೆ ಸೆಕೆಂಡ್ ಟೈಮ್ ಗೆದ್ದಂಗೆ ಆಗುತ್ತೆ. ಆಲ್ ದಿ ಬೆಸ್ಟ್ ಫಾರ್ ವರ್ಲ್ಡ್ ಕಪ್. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ
ಇನ್ನೂ ಫಾರ್ಮಲ್ಲಿದ್ದಾರೆ, ಇನ್ನೂ ಚೆನ್ನಾಗಿ ಆಡ್ತಾರೆ. ಏನು ಹೇಳ್ತೀರಾ ಇಂಡಿಯಾಗೆ? ಇಂಡಿಯಾಗೆ ಶಿವಮ್ ದುಬೆನ ತೆಗಿಬೇಕು, ಅವನು ಹಾಕಬಾರ್ದು, ವೇಸ್ಟ್ ಅವನು. ಸೊ ಟೋಟಲ್ ನಾಳೆ ಕಪ್ ಏನಂತೀರಾ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳೋದು? ಇಂಡಿಯಾ ನಾಳೆ ಕಪ್ ಹೊಡಿತಾರೆ. ಆಲ್ ದ ಬೆಸ್ಟ್ ಇಂಡಿಯಾ. 2007 ಗೆದ್ದಿದೆ, ಅಲ್ಲಿಗೆ 7 ಆಯಿತು ಲಾಸ್ಟು MSD ನಂಬರು. ಇವಾಗ 7 ವರ್ಷ ಆಗಿದೆ, 2014 ಪ್ಲಸ್ 2014 ಆಗಿದೆ. ಇವಾಗೂ 7 ಲಕ್ಕಿ ನಂಬರು, ಪಕ್ಕ ಗೆಲ್ಲುತ್ತೆ. ಅವಾಗ ಬಾಸಿದ್ರು MSD, ಅವಾಗ ಗೆಲ್ಸಿದ್ರು, ಈ ವರ್ಷನೂ ಗೆದ್ದೇ ಗೆಲ್ಲುತ್ತೆ. ಇವಾಗ ಇಂಡಿಯಾ ಫಾರ್ಮ್ ಚೆನ್ನಾಗಿದೆ ಬ್ರೋ. ಇವಾಗ ಯಾರನ್ನೂ ಚೇಂಜ್ ಮಾಡೋದು ಬೇಡ ಅಂತ ಇದ್ದೀನಿ. ಆದರೆ ವಿರಾಟ್ ಕೊಹ್ಲಿ ಮತ್ತು ಶಿಖರ್ ದುಬೆ ಮಾತ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರೆ ಫೈನಲ್ ಕನ್ಫರ್ಮ್ ಗೆಲ್ಬೋದು ಬ್ರೋ ನಾವು. ಯಾಕಂದರೆ ಅವ್ರು ಮಾತ್ರ ಫಾರ್ಮಲ್ಲಿ ಇಲ್ಲ, ಮಿಕ್ಕಿದೆಲ್ಲರೂ ಫಾರ್ಮಲ್ಲಿ ಆಡ್ತಾಯಿದ್ದಾರೆ ಚೆನ್ನಾಗಿ. ಬೌಲಿಂಗು ಎಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ. ಬ್ಯಾಟಿಂಗಲ್ಲಿ ಅವರು ಇಬ್ಬರು ಮಾತ್ರ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಅವ್ರು ಚೆನ್ನಾಗಿ ಆಡಿದ್ರೆ ಫೈನಲ್ ಕನ್ಫರ್ಮ್ ಗೆಲ್ಬೋದು ಬ್ರೋ, ಅದೇ ನಮ್ಮ ಪ್ರಕಾರ. ಹಾಂ ಬ್ರೋ, ಇಂಡಿಯಾ ಗೆಲ್ಲಬೇಕು, ಗೆದ್ದು ಟ್ರಾಫಿ ಹೊಡಿಬೇಕು ಬ್ರೋ. ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ. ಅದೇ ಇವಾಗ 14 ವರ್ಷ ಆದಮೇಲೆ ಇವಾಗ T20 ವರ್ಲ್ಡ್ ಕಪ್ ಫೈನಲ್ ಬಂದಿದೆ. ಸೊ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆಲ್ಮೋಸ್ಟ್ ತುಂಬ ಪ್ಲೇಯರ್ಗೆ ಮೋಸ್ಟ್ ಪ್ರಾಬಬಲ್ ಇದೆ ಲಾಸ್ಟ್ ವರ್ಲ್ಡ್ ಕಪ್. ಸೊ ಇದೊಂದು ಗೆದ್ದರೆ ಅವ್ರಿಗೊಂದು ಮೆಮೊರೇಬಲ್. ಇವಾಗ ಆಲ್ಮೋಸ್ಟ್ ಇವಾಗ ನಮ್ಮ ಜನ್ರೇಷನಲ್ಲಿ ನೋಡಿದಂಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ದಿಸ್ ಪ್ಲೇಯರ್ ನಾವು ತುಂಬ ಅವರನ್ನು ಅಡ್ಮೈರ್ ಮಾಡಿದ್ದೀವಿ. ಸೊ ಅವ್ರಿಗೊಂದು ಲಾಸ್ಟ್ ಅಪರ್ಚುನಿಟಿ, ಅವ್ರಿಗೊಂದು ಮೆಮೊರೇಬಲ್ ಹಾಗೂ ಕಂಟ್ರಿಗೂ ಅವ್ರದ್ದೊಂದು ಏನೊಂದು ಕೊಟ್ಟಂಗೆ ಆಗುತ್ತೆ. ಈ ಒಂದು ಅವ್ರ ಪರ್ಸ್ನಲ್ ರೆಕಾರ್ಡ್ ಎಷ್ಟೇ ಇದ್ದರೂ ವಿರಾಟ್ ಕೊಹ್ಲಿ ಇಲ್ಲಿ ತನಕ ಒಂದು ಬ್ಲ್ಯಾಕ್ ಸ್ಪಾಟ್ ಇದೆ, ವರ್ಲ್ಡ್ ಕಪ್ ವಿನ್ ಆಗಿಲ್ಲ ಅಂತ. ಸೊ ಅದೊಂದು ಅವರಿಗೆ ಒಳ್ಳೆ ಅಪರ್ಚುನಿಟಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಸೊ 14 ವರ್ಷ ಆಯಿತು ಕಪ್ ಗೆದ್ದಿಲ್ಲ, 2007 ಕಪ್ ಗೆದ್ದಿರೋದು. ಏನು ಮಾಡೋಕ್ಕಾಗಲ್ಲ, ಏನೋ ಪ್ರಯತ್ನ ಬಿದ್ದರೆ ಆಗ್ಬೋದು, ನೋಡೋಣ. ನಿಮಗೆ ಯಾರು ಇಷ್ಟ ಕ್ರಿಕೆಟ್ ಪ್ಲೇಯರಲ್ಲಿ? ಎಲ್ಲರೂ ಇರ್ತಾರೆ ನಮಗೆ. ಸೊ ನಾಳೆ ಫೈನಲ್ ಇದೆ, ಸೊ ಇಂಡಿಯಾಗೆ ಏನು ಹೇಳ್ತೀರಾ? ಏನೋ ಬರ್ಬೋದು ಅನ್ನಿಸ್ತದೆ, ನೋಡೋಣ. ಇಂಡಿಯಾನೇ ಕಪ್ ಹೊಡೆಯೋದು ಗ್ಯಾರಂಟಿ. ತುಂಬ ವರ್ಷ ಆಯಿತು, 2007 ಹೊಡೆದಿರೋದು. ಮೊನ್ನೆ ವರ್ಲ್ಡ್ ಕಪ್ ಆದಾಗಲೂ ಮಿಸ್ ಆಯಿತು ಫೈನಲ್ಗೆ ಬಂದು. ಈ ಸತಿ ಖಂಡಿತವಾಗ್ಲೂ 2024 ಈ ಸಲ ಕಪ್ ನಮ್ಮದೇ. ಇಲ್ಲೆಲ್ಲ ಬ್ಯಾಟ್ಸ್ಮನ್ ಎಲ್ಲ ಚೆನ್ನಾಗಿದ್ದಾರೆ. ಏನು ಧೋನಿ ಹೊಡೆದು ಲಾಸ್ಟ್ ಕಪ್ ಅದು. ಇವಾಗ ಸದ್ಯಕ್ಕೆ ಇವಾಗ ರೋಹಿತ್ ಶರ್ಮಾ ಎತ್ತಾರೆ ಕಪ್ಪು ಗ್ಯಾರಂಟಿ. ಕೊಹ್ಲಿ ಆಡಬೇಕು, ಯುವರಾಜ್ ಸಿಂಗ್ ಅವೆಲ್ಲ ಆಡ್ರೇ ನಮಗೆ ಕಪ್ಪು, ಇಲ್ಲಾಂದರೆ ಹೋಯ್ತು. ಕಪ್ಪಿಗೆ ನಮ್ಮದೇ ಗ್ಯಾರಂಟಿ. 5 ಜನ ಬ್ಯಾಟ್ಸ್ಮನ್ ಇದ್ದಾರೆ, ಗ್ಯಾರಂಟಿ. ನಿಮ್ಮ ಬೆಸ್ಟ್ ಪ್ಲೇಯರು, ಒಳ್ಳೆ ಪ್ಲೇಯರ್ ಯಾರು? ಕೊಹ್ಲಿ, ವಿರಾಟ್ ಕೊಹ್ಲಿ. ರೋಹಿತ್ ಶರ್ಮಾನು ಚೆನ್ನಾಗಿದ್ದಾರೆ, ವಿರಾಟ್ ಕೊಹ್ಲಿ ಬೆಸ್ಟ್. ಸರ್, ಇಂಡಿಯಾಗೆ ನಾವು ಅಂದರೆ ಫುಲ್ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ. ಈ ಸಲ ಇಂಡಿಯಾ ಗೆಲ್ಕೊಂಡೇ ಬರಬೇಕು. ನಾವು ಕೋಟಿ ಅಂತ ಮೀನ್ಸ್ ನಾವೆಲ್ಲ ವೇಟ್ ಮಾಡ್ತಾಯಿದ್ದೀವಿ ಫ್ಯಾನ್ಸು. ಸೊ ನಾವು ಇಂಡಿಯಾಗೆ ವಿಶ್ ಮಾಡ್ತಾಯಿದ್ದೀವಿ, ಎಲ್ಲರೂ ಜಯವಾಗಿ ಬರ್ರಿ. ಜೈ ಕರ್ನಾಟಕ. ಇಂಡಿಯಾ ಟೀಮ್ ಚಲೋ ಆಡ್ತೈತೆ, ಪರ್ಫಾರ್ಮ್ ಫುಲ್ ಐತ್ರಿ. ವಿರಾಟ್ ಕೊಹ್ಲಿ ಒಬ್ಬ ಫಾರ್ಮಿಗೆ ಬಂದಂದ್ರೆ 100% ಕಪ್ ನಮ್ದು. ಮತ್ತು ಈ ಸಲ ಬೌಲಿಂಗ್ ಬ್ಯಾಟಿಂಗ್ ಸೂಪರ್ ಅಲ್ಟಿಮೇಟ್. ರೋಹಿತ್ ಶರ್ಮಾ ಫುಲ್ ಫಾರ್ಮ್ ಒಳಗದಾನ, ಜಡೇಜಾ ಎಲ್ಲರೂ ಫಾರ್ಮ್ ಒಳಗದ. ಈ ಸಲ 100% ಕಪ್ ನಮ್ದು. ವಿಶಿಂಗ್ ಇಂಡಿಯಾ ಆಲ್ ದ ಬೆಸ್ಟ್ ಟು ದ ವರ್ಲ್ಡ್ ಕಪ್. ಈ ಸಲ ನಮ್ಮವ್ರು ಇಂಡಿಯಾ ಫೈನಲ್ ಗೆಲ್ಬೇಕಂತ ವಿಶ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮೊನ್ನೆ ಒನ್ ಡೇ ಫೈನಲ್ ಸೋತಿದ್ದಾರೆ ಆಸ್ಟ್ರೇಲಿಯಾ ಜೊತೆ. ಬಟ್ ಇದು ನನ್ನ ಪರ್ಸನಲ್ ವಿಷನ್ ಅಂದರೆ ರೋಹಿತ್ ಮತ್ತು ವಿರಾಟ್ ಸಲುವಾಗಿ. ವಿರಾಟ್ ಅಂತ ಇನ್ನೂ T20 ವರ್ಲ್ಡ್ ಕಪ್ ಗೆದ್ದಿಲ್ಲ. ರೋಹಿತ್ ಈ ವರ್ಲ್ಡ್ ಕಪ್ಗೆ ಕ್ಯಾಪ್ಟನ್ ಆಗಿ ಗೆಲ್ಲಬೇಕಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಭಾಳ ಆಸೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಮ್ಯಾಚ್. ವಿನ್ನಿಂಗ್ ಆಲ್ ದ ಬೆಸ್ಟ್, ವಿಶಿಂಗ್ ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ ಟು ದ ವರ್ಲ್ಡ್ ಕಪ್. ನಮ್ಮ ರೋಹಿತ್ ಶರ್ಮಾ ಆಟದೆ ಅವ್ರು ವಿರಾಟ್ ಕೊಹ್ಲಿ ಒಂದಿಷ್ಟು ಫೇಲ್ ಮಾಡೋ ಅವ್ರೊಂದಿಷ್ಟು ಆಡಿದ್ರೆ ಇನ್ನೂ ರೋಹಿತ್ ಶರ್ಮಾ ಒಂದು ಸಾಥ್ ಕೊಡೋಕೆ ಆಗ್ತೈತಿ. ನಮ್ಮ ಇಂಡಿಯಾ ಅಂತೂ ಈ ಸಲ ಗೆಲ್ಲೋದಂತ ಟ್ರೋಫಿ ಅವರು ಐತಿ. ಬೇಕಾದವ್ರು ಬಂದರು ಅವ್ರು. ನಮ್ಮ ಇಂಡಿಯಾದವ್ರು ಅಂತ ಒಂದು ಹೆಮ್ಮೆ ಐತೆ ಅವ್ರ ಜೋಡಿ. ನಾವು ಇಂಡಿಯಾ ಮ್ಯಾಚ್ ನೋಡ್ತೇವೆ ಅಂದರು. ಅದೇ ರೀತಿ ಬಾಲಿಂಗ್ ಅಂದ್ರೆ ಟಾಪ್ ಇದೆ, ಯಾರ್ದೇನಿಲ್ಲ, ಚಲೋ ಆಗ್ತಿದ್ದಾರೆ ಬಾಲಿಂಗು. ಆದರೆ ಸ್ಟೇಡಿಯಮ್ ಅಂತೂ ಅಡ್ಡಿಲ್ಲ. ಬಾಲಿಂಗ್ ಪಿಚ್ ಸ್ಕೋರ್ ಎಷ್ಟಂದ್ರೆ 170 ಮ್ಯಾಗ ಹೊಂಟಿಲ್ಲ, 120 ಒಳಗೆ ಬರ್ತದೆ. ಆದರೆ ನಂಬರ್ 1 ಬಾಲರ್ಸ್ ಇದ್ದಾರೆ. ನಮ್ಮ ಕ್ಯಾಪ್ಟನ್ಶಿಪ್ ಆದ ರೋಹಿತ್ ಶರ್ಮಾ ಅವರು ಅಡ್ಡಿಲ್ಲ. ಅವ್ರಿಗೆ ಕ್ಯಾಪ್ಟನ್ಶಿಪ್ ಇನ್ನೊಂದು ಸಲ ಕೊಟ್ಟರು ಖುಷಿ ಪಡ್ತಾನೆ. ಅದಕ್ಕೆ ಇಂಡಿಯಾ ಫೈನಲ್ ಇದೆ 20 ವರ್ಲ್ಡ್ ಕಪ್ಪದ್ದು. ಆದಷ್ಟು ವಿನ್ ಆಗಲಿ ಅಂತ ನಮ್ಮದು ಆಶಯ, ಮತ್ತು ನಮ್ಮದು ಆಶೆನೂ ಇದೆ. ಮತ್ತು ರೋಹಿತ್ ಶರ್ಮಾ ಆಡ್ತಾ ಇದ್ದಾರೆ. ಉಳಿದವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ್ರೆ ಭಾಳ ಉತ್ತಮ. 180 ಸ್ಕೋರ್ ಮಾಡಿದ್ರಂಕರು ವಿನ್ನೇ ಇಂಡಿಯಾ ಅನ್ನೋ ಒಂದು ಹೋಪ್ ಮ್ಯಾಗೆ ಆ ಪಿಚ್ನಲ್ಲಿ ರಿಪೋರ್ಟ್ ನಡೆದಿದೆ.
ಅಷ್ಟು ಆಡಿದರೆ ಸಾಕು, ಇಂಡಿಯಾ ವಿನ್ ಆಗುತ್ತೆ ಈ ಕಾನ್ಫಿಡೆನ್ಸ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಇಂಡಿಯಾ ಒಂದು 90% ಗೆಲ್ಲೋ ಚಾನ್ಸಸ್ ಐತಿ. ಎಲ್ಲರೂ ದೇವ್ರ ಆಶೀರ್ವಾದ ಇರಲಿ, ನಮ್ಮ ಇಂಡಿಯಾ ಬಂದು ವರ್ಲ್ಡ್ ಕಪ್ ಗೆಲ್ಲಿ ಅಂತ ನಾವು ಬಿಡ್ಕೊತೀವಿ. ಮತ್ತು ಪಟಾಕ್ಷಿ ಹಾರ್ಸೋಣ. ಧೋನಿ ಕ್ಯಾಪ್ಟನ್ಶಿಪ್ಪಿಂದ ನಮ್ಮ ಇಂಡಿಯಾ ಟೀಮ್ T20 ಗೆದ್ದಿದ್ದು, ಮತ್ತು ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಗೆದ್ದೇ ಗೆದ್ದು ಬಾ ಇಂಡಿಯಾ. ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ, ಎಲ್ಲ ಆಡ್ತಾರೆ, ಎಲ್ಲ ಪ್ಲೇಯರ್ಸು ಚೆನ್ನಾಗಿ ಆಡ್ತಾರೆ, ಮಿಸ್ ಇಲ್ಲ. ಸೌತ್ ಆಫ್ರಿಕಾದಲ್ಲಿ ನಮ್ಮ ಇಂಡಿಯಾಗೆ ಅವರು ಕಾಂಪಿಟೇಟರ್ ಅಲ್ಲ, ಸರಿ ಅವ್ರಿಗೆಲ್ಲ ಮಾತೇ ಇಲ್ಲ. ಅದರ ನಂತರ ಪುನಃ ಭಾರತ ಫೈನಲಿಗೆ ಬಂದಿದೆ. ರೋಹಿತ್ ಶರ್ಮಾ ಅವರು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಕ್ಯಾಪ್ಟನ್ಸಿ ಎಲ್ಲ. ಇಂಡಿಯಾ ಪ್ಲೇಯರ್ಸ್ಗಳು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲ ಫಾರ್ಮಲ್ಲಿದ್ದಾರೆ. ಸೌತ್ ಆಫ್ರಿಕಾನ ಈ ಸತಿ ಮಟ್ಟ ಹಾಕೋದಂತೂ ಗ್ಯಾರಂಟಿ. ತುಂಬ ಇಂಡಿಯಾ ಪುನಃ ಇಂಡಿಯಾ ಟೀಮ್ ಫೈನಲ್ಗೆ ಬಂದಿದೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಚೆನ್ನಾಗಿ ಒಂದು ಮ್ಯಾಚಸ್ ಸೋಲ್ದೆ ಎಲ್ಲ ಮ್ಯಾಚಸ್ಸು ಗೆದ್ಕೊಂಡು ಬಂದು, ಲೀಗ್ ಮ್ಯಾಚಸ್ಸು ಅಷ್ಟೇ ಒಂದು ಮ್ಯಾಚಸ್ ಸೋಲ್ದೆ ಎಲ್ಲ ಮ್ಯಾಚಸ್ಸು ಗೆದ್ಕೊಂಡು ಫೈನಲ್ಲು ಗೆದ್ಕೊಂಡು ಫೈನಲ್ ಸ್ಟೆಪ್ಪಿಗೆ ಬಂದಿದೆ. ಫೈನಲ್ ಸ್ಟೆಪ್ಪಲ್ಲೂ ಕೂಡ ಚೆನ್ನಾಗಿ ಆಡಲಿ ಅಂತ ಹೇಳ್ತೀವಿ. ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಹೇಳ್ತು ಅಂತಂತಂದರೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಚೆನ್ನಾಗಿ ಆಡಿಸ್ತಾ ಇದ್ದಾರೆ. ಬೌಲಿಂಗು ಚೆನ್ನಾಗಿ ಆಡಿಸ್ತಾ ಇದ್ದಾರೆ. ಸೌತ್ ಆಫ್ರಿಕಾಗೆ ಹೋಲಿಸ್ಕೋತು ಅಂತಂದರೆ ಇಂಡಿಯಾಗೆ ಸ್ವಲ್ಪ ಪ್ಲಸ್ ಪಾಯಿಂಟೇ. ಬೌಲಿಂಗ್ ಚೆನ್ನಾಗಿರೋದ್ರಿಂದ ಇಂಡಿಯಾ ಟೀಮ್ ಗೆಲ್ಬೋದು. ಭಾರತ ತಂಡ T20 ವಿಶ್ವಕಪ್ನಲ್ಲಿ ಉತ್ತಮವಾಗಿ ಪ್ರದರ್ಶನವನ್ನು ತೋರಿಸ್ತಾ ಇದೆ. ನಾವು ಈ ಎಲ್ಲ ತಂಡಗಳನ್ನು ನೋಡಿದಾಗ ಭಾರತ ಉತ್ತಮ ರೀತಿಯಲ್ಲಿ ಪ್ರದರ್ಶನ ತೋರಿಸೋದ್ರ ಜೊತೆಗೆ ತುಂಬ ಬ್ಯಾಲೆನ್ಸ್ಡ್ ಆಗಿ ಎಲ್ಲ ಹಂತದಲ್ಲೂ ಕೂಡ ಬೌಲಿಂಗ್, ಬ್ಯಾಟಿಂಗ್ ಮತ್ತು ಆಲ್ರೌಂಡ್ ಪರ್ಫಾರ್ಮೆನ್ಸ್ನಲ್ಲಿ ತುಂಬ ಚೆನ್ನಾಗಿ ಪ್ಲೇಯರ್ಸು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಆರಂಭದಲ್ಲಿ ಇದು ಮಾಡ್ತಾ ಇರ್ತಾರೆ ರೋಹಿತ್ ಶರ್ಮಾ, ಮತ್ತು ಮೊದಲನೇ ಇದರಲ್ಲಿ ಬರ್ತಾ ಇರುವಂಥ 3ನೇ ಆರ್ಡರ್ನಲ್ಲಿ ಬರ್ತಾ ಇರುವಂಥ ಸೂರ್ಯಕುಮಾರ್ ಯಾದವ್, ನಂತರದಲ್ಲಿ ಬರುವಂಥ ಆಲ್ರೌಂಡರ್ಸ್ ಆಗ್ಬೋದು, ಬ್ಯಾಟ್ಸ್ಮನ್ಸ್ಗಳಾಗ್ಬೋದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಯಾರೇ ಒಬ್ಬರು ಫೇಲ್ಯೂರ್ ಆದರೂ ಕೂಡ ಉಳಿದಂಥವರು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಸಮತೋಲವಾಗಿ ತಂಡವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಬೌಲಿಂಗ್ ಇದಕ್ಕೆ ಬಂದಾಗ ಜಸ್ಪ್ರೀತ್ ಬುಮ್ರಾ ಮತ್ತು ಅಕ್ಷರ್ ಪಾಟೀಲ್ ಈಗ ಚೆನ್ನಾಗಿ ಬೌಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಂಗ್ ಕೂಡ ತುಂಬ ಚೆನ್ನಾಗಿ ಬೌಲ್ ಮಾಡ್ತಾ ಇದ್ದಾರೆ. ಇದು ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಒಂದು ಕಡೆ ಜಸ್ಪ್ರೀತ್ ಬುಮ್ರಾ ರನ್ಸನ್ನು ಕಂಟ್ರೋಲ್ ಮಾಡಿ ವಿಕೆಟ್ ತಗೊಳ್ತಾ ಇದ್ದಾರೆ, ಇನ್ನು ಕೆಲವರು ಅವ್ರಿಗೆ ಸಹವರ್ತಿಗಳಾಗಿ ಜೊತೆಗೆ ಸಹಯೋಗ ಬೌಲಿಂಗ್ನಲ್ಲಿ ವಿಕೆಟ್ಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಭಾರತದ ಗೆಲುವಿಗೆ ಹೆಚ್ಚು ಸಹಕಾರಿಯಾಗಿ ಆಟವನ್ನು ಆಡ್ತಾ ಇರುವಂಥದ್ದು ವಿಶೇಷವಾದದ್ದು. ಮತ್ತು ಭಾರತ ಗೆಲ್ಲಲಿ ಅನ್ನುವಂಥದ್ದು ನಮ್ಮೆಲ್ಲರ ಶುಭವನ್ನು ಕೋರ್ತಾ ನಮ್ಮೆಲ್ಲರ ಆಶಯ ಕೂಡ ಭಾರತ ಈ ಸಲ T20 ವರ್ಲ್ಡ್ ಕಪ್ಪನ್ನು ಗೆಲ್ಲಬೇಕು ಅನ್ನೋದು. ಟೀಮ್ ಇಂಡಿಯಾ ಕ್ರಿಕೆಟ್ ಆಡ್ತಿರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ, ಮತ್ತು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೆಮಿಫೈನಲ್ಸ್ ಆಡಿದಾಗ್ಲೂ ತುಂಬ ಚೆನ್ನಾಗಿ ಆಟ ಆಡಿದ್ರು. ನಾನು ಯಾವಾಗ್ಲೂ ಕ್ರಿಕೆಟ್ ನೋಡ್ತಾ ಇರ್ತೀನಿ. IPL ಆಗಿರ್ಬೋದು, ಇಂಡಿಯಾ ಟೀಮ್ ಆಗಿರ್ಬೋದು, ತುಂಬ ಎಲ್ಲರೂ ಕೂಡ ಫಾರ್ಮಲ್ಲಿದ್ದಾರೆ, ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಸರ್ ಮತ್ತು ತುಂಬ ಫಾರ್ಮಲ್ಲಿದ್ದಾರೆ ಬ್ಯಾಟಿಂಗಲ್ಲಿ, ಮತ್ತು ಬೌಲಿಂಗ್ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ನಾಳೆ ಫೈನಲ್ ಇರೋದ್ರಿಂದ ಟೀಮ್ ಇಂಡಿಯಾ ಮತ್ತು ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೆಲ್ಲರಿಗೂ ರೋಹಿತ್ ಶರ್ಮಾ ಆ್ಯಂಡ್ ಟೀಮ್ಗೆ ಆಲ್ ದ ಬೆಸ್ಟ್. ಇಂಡಿಯಾಗೆ ಕಪ್ ತೊಗೊಂಡು ಬರ್ತೀರಾ ಅಂತ ಅಂದ್ಕೊಂಡಿದ್ದೀವಿ. 140 ಕೋಟಿ ಜನರ ಕನಸನ್ನು ನನಸು ಮಾಡ್ತೀರಾ. ನಮ್ಮ ಇಂಡಿಯಾಗೆ ಒಳ್ಳೆ ಹೆಸರನ್ನ ಮತ್ತು ಕ್ರಿಕೆಟಲ್ಲಿ ಒಳ್ಳೆ ಟ್ರೋಫಿನ ತೊಗೊಂಡು ಬರ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಗೆಲ್ಲುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ 4 ಗೆದ್ದಿರೋದ್ರಿಂದ 4 ಗೆದ್ದ ಮೇಲೆ ಇದರಿಂದ ಅವ್ರಿಗೇನು ದೊಡ್ಡದು ಅಂತ ಅನಿಸಿಲ್ಲ. ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಅತ್ಯುತ್ತಮವಾದ ರೋಹಿತ್ ಶರ್ಮಾ ಅವರು 98 ಹೊಡೆದಿದ್ದಾರೆ. ನಾಳೆ ಸೆಂಚುರಿ ಹಾಕಲೇಬೇಕು. ಯಾಕಂದರೆ ಅವರಿಂದ ಟೀಮ್ ಅರ್ಧ ಇದೆ. ಅವರು ಹೊಡೆದ್ರೆ ಆಲ್ಮೋಸ್ಟ್ ಗೆದ್ದಂಗೆ. ಯಾಕಂದರೆ ಅವ್ರಿಗೆ ಓಪನರ್ಸ್ ಸ್ವಲ್ಪ ಎಂಕರೇಜ್ ಕೊಟ್ಟರೆ ಟೀಮೆಲ್ಲ ಹೊಡಿತಾರೆ. ನಾಳೆ ನಮ್ಮ ಭಾರತ ಗೆಲ್ಲುತ್ತೆ ಅನ್ನೋ ನಾವು ಕಾನ್ಫಿಡೆನ್ಸಲ್ಲಿ ಮ್ಯಾಚ್ ನೋಡೋಕೆ ಕಾಯ್ತಾ ಇರ್ತೀವಿ. ರೋಹಿತ್ ಆ್ಯಂಡ್ ಟೀಮ್ಗೆ ಒಳ್ಳೆಯದಾಗಲಿ. ಈ ಸತ ಒನ್ ಡೇ ವರ್ಲ್ಡ್ ಕಪ್ಪಲ್ಲಿ ಹೋದ ಸೋತಿದ್ದಾರೆ. ಈ ಸತ T20 ಗೆಲ್ತಾರೆ ಅಂತ ಕಾನ್ಫಿಡೆಂಟ್ ಇದೆ. ಮತ್ತು ಕಿಂಗ್ ಕೊಹ್ಲಿ ಫಾರ್ಮಲ್ಲಿಲ್ಲ, 1 ಸೆಂಚುರಿ ಹೊಡಿತಾರೆ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ ಒನ್ಸ್ ಅಗೈನ್.